ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದ್ರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತೊಂದು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೀನಿ ನೋಡ್ರಿ. ಎಗ್ ರೋಸ್ಟ್ ಒಂದಿಗೆ ಬಂದಿದ್ದೀನಿ. ತುಂಬ ಹೊಸ ರೆಸಿಪಿ ರೀ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಚಪಾತಿಗೆ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡ್ರಿ. ಅದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕೋತಾ ಇದ್ದೀನಿ. ಒಂದು ಏಲಕ್ಕಿನ ಹಾಕೊಳಕತ್ತೀನಿ. ಫಸ್ಟ್ ನಾವು ಇದನ್ನೆಲ್ಲ ಮಸಾಲೆ ರುಬ್ಕೋಬೇಕಾಗುತ್ತೆ. ಒಂದು 4-5 ಕಾಳು ನಾವು ಮೆಣಸನ್ನು ಹಾಕೋತಾ ಇದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ಯಾಕಂದ್ರೆ ಕಲರು ಕೊಡುತ್ತಾ, ಖಾರ ಏನು ಜಾಸ್ತಿ ಇರಲ್ಲ. ಇದು ಹಸಿ ಅಲ್ಲ, ಒಂದು ಸ್ವಲ್ಪ ತೊಗೊಂಡೆ ನೋಡ್ರಿ. ಸಿಪ್ಪಿ ತೆಗೆದು ತೊಗೊಂಡಿನಿ. ಬೆಳ್ಳುಳ್ಳಿ ತೊಗೊಂಡಿನಿ, ಒಂದು ಗಡ್ಡೆ ಪೂರ ಬೆಳ್ಳುಳ್ಳಿ. ಆಮೇಲಿಂದ ಕೊತ್ತಂಬರಿ ಬೀಜ, ಧನಿಯಾ ಕಾಳನ್ನು ಹಾಕೊಂಡಿನಿ. ಮಸಾಲೆ ಎಲ್ಲ ರೆಡಿ ಆಯಿತು. ಟಮಾಟಿ ಕೂಡ ರುಬ್ಬಿಟ್ಟಿದ್ದೆ ರೀ. ಇವಾಗ ನಾವು ಏನಂದ್ರೆ ತತ್ತಿನ ಬಂದ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ತತ್ತಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ ರೀ ನಾನು. ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ನಾವು ತತ್ತಿನ ಹುರಿಬೇಕಾಗುತ್ತಾ. ಹುರಿಬೇಕಾದ್ರೆ ಸ್ವಲ್ಪ ಮ್ಯಾಗ ನಾವು ಮಿರ್ಚಿ ಪೌಡ್ರ್, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ರೆಡಿ ಆಯಿತು. ಎಣ್ಣೆ ಜಾಸ್ತಿ ಹಾಕ್ತೇವೆ ಅಂದ್ರೆ ತಿರುವಿ ಹಾಕಾಗ ತತ್ತಿ ಎಲ್ಲಿ ಹೊರೆಯಂಗಿಲ್ಲ ಅದು. ಅದಕ್ಕೋಸ್ಕರ ಅಂದ್ರೆ ಕಟ್ಟಾಗಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಈ ಮುಂದೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆಂದಾಗೆ ಬಂದದ್ದು ನಂದು. ಎಲ್ಲಿ ಕೂಡ ಏನೂ ಆಗಿಲ್ಲ ಸ್ವಲ್ಪನೂ. ಇವಾಗ ಅದನ್ನು ತಿರುವಿ ಹಾಕಿ ಸ್ವಲ್ಪ ಬೇಯಿಸಿ, ತುಂಬ ಹೊತ್ತೇನಾಗಲ್ರಿ, ಜಲ್ದಿ ಹುರಿತದ, ತೆಗೆದ್ಬಿಡ್ದು. ಇನ್ನೊಂದು ಹುರಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಇನ್ನೊಂದು ತತ್ತಿ ಹಾಕ್ತೀನಿ. ಅದಕ್ಕೆ ಮೇಲೆ ಮತ್ತು ಉಪ್ಪು ಖಾರ ಉದುರಿಸ್ತೀನಿ. ಸ್ವಲ್ಪ ಉದುರಿಸ್ಬಿಟ್ಟು ಇದನ್ನೆಲ್ಲ ಹುರಿದು ನಾವು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ರೀ. ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಿರುತ್ತೆ ನೋಡ್ರಿ. ಇವಾಗ ಹುರಿತಾ ಇದನ್ನೆಲ್ಲ ಈ ಥರ ಉಪ್ಪನ್ನು ಸ್ವಲ್ಪ ಹಾಕ್ಕೊಡ್ರಿ. ಉಪ್ಪು ಮತ್ತು ಹಾಕೋದಿರ್ತತಿ. ಎಲ್ಲ ರೆಡಿ ಆಯಿತು. ಇವಾಗ ನಾನು 5 ತತ್ತಿ ತೊಗೊಂಡಿದ್ದೆ ರೀ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ. ಸ್ವಲ್ಪನೂ ಇಲ್ಲಿ ಕಟ್ಟಾಗಿಲ್ಲ, ಏನೂ ಆಗಿಲ್ಲ. ಎಣ್ಣೆ ಹಾಕ್ಕೊಂಡಿದ್ನೆಲ್ಲ ಅದಕ್ಕೆ ಎಷ್ಟು ಚೆಂದಾಗಿ ರೆಡಿಯಾಗಿ ಬಂದಿತ್ತು ನೋಡ್ರಿ. ಇವಾಗ ನೋಡ್ರಿ ಮುಂದೊಂದು ಕಡಾಯಿ ಇಟ್ಕೋತೀನಿ ನಾನು. ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡು ಅದಕ್ಕೂ ಎಣ್ಣೆ ಹಾಕ್ತೀನಿ ನಾನು. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ರುಬ್ಬುವಾಗ ಹಾಕೋದೇನು ಬೇಡ್ರಿ, ಜೀರಿಗೆ ನಾವು ಇಲ್ಲೇ ಹಾಕ್ಕೊಳ್ಳೋನು. ಆಮೇಲೆ ಪಲಾವ್ ಎಲೆ, ಒಂದು ಏಲಕ್ಕಿನ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಇವಾಗ ಹಾಕಿ ಸ್ವಲ್ಪ ಬಿಟ್ಟು ಅದನ್ನು ತಿರುವಾಡಿಕೆ ಮುಂದೆ ಉಳ್ಳಾಗಡ್ಡಿ ಹಾಕೋದಿರುತ್ತೆ. ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೆ ನಾನು. ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ನಾವು ಕೆಂಪಾಗೋ ತನಕ ಕೈ ಆಡ್ಸೋಣ್ರಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಗೆ. ಮಿಕ್ಸ್ ಮಾಡಿದ ಸ್ವಲ್ಪ ಕೆಂಪಾದ್ಮೇಲೆ ಅದಕ್ಕೆ ನಾವು ಕರಿಬೇವು ಹಾಕ್ಕೊಳ್ಳೋಣ್ರಿ. ಕರಿಬೇವು ಹಾಕಿ ಸ್ವಲ್ಪ ನಾವು ತಿರುವಾಡ್ಕೊಳ್ಳೋಣ್ರಿ ಅದನ್ನು ಎಣ್ಣೆಗೆ ನಾವು. ನೋಡಿರಿ ಸ್ವಲ್ಪ ಕೆಂಪಾದ್ಮೇಲೆ ಕರಿಬೇವು ಹಾಕಿದ್ರು. ಮೊದಲೇ ಹಾಕಿಬಿಟ್ರೆ ಎಲ್ಲ ಕರಿಬೇವು ಹೊತ್ತದವ್ರ ಥರ ಆಗುತ್ತೆ. ಅದಕ್ಕಾಗಿ ಕರಿಬೇವು ಹಿಂದಾಡಕ್ಕೆ ಫಸ್ಟ್ ಈಗ ನಾವು ಏನು ಮಾಡೋದಂದ್ರೆ ಗರಂ ಮಸಾಲ ಹಾಕ್ಬೇಕು ನೋಡಿರಿ. ಎಣ್ಣೆಗೆ ಹಾಕ್ಬೇಕು. ಅದನ್ನು ಗರಂ ಮಸಾಲ ಹಾಕ್ಲಾತೀನಿ. ಆಮೇಲೆ ಮಿರ್ಚಿ ಪೌಡ್ರ್ ಸ್ವಲ್ಪ ಹಾಕ್ಲಾತೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ. ನಾನು ಒಂದು 2 ಸ್ಪೂನ್ದಷ್ಟು ಹಾಕ್ಕೊಂಡಿನಿ ಇವಾಗ ಮುಂದೆ ಸ್ವಲ್ಪ 1 ಸ್ಪೂನ್ದಷ್ಟು ಅರ್ಶಿನ ಪುಡಿನೂ ಹಾಕ್ಕೊಂಡಿನಿ. ಏನು ರುಬ್ಬಿಟ್ಟಿದ್ದೇವಲ್ಲ ಆ ಮಸಾಲೆ ತಂದಿದ್ರಾಗ ಹಾಕೊಂಡ್ರೆ ನಾವು ಈ ಸದ ಹಾಕಿದನ್ನೆಲ್ಲ ಚೆಂದಾಗೆ ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ರಿ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೀವು. ಯಾಕಂದ್ರೆ ತತ್ತಿ ಮ್ಯಾಗೂ ನಾವು ಉಪ್ಪು ಹಾಕಿರ್ತೇವಲ್ಲ, ಇಲ್ಲಿನೂ ನೋಡ್ಕೊಂಡು ಹಾಕೋರಿ. ಬೇಕಂದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತಾ. ಹಾಗಾಗಿ ನೋಡ್ಕೊಂಡು ಹಾಕೋರಿ. ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ, ಆಮೇಲೆ ತಿನ್ನೋಕೆ ಒಲ್ಲೆ ಆಗುತ್ತೆ. ಈಗ ನೋಡ್ರಿ ಇದನ್ನೆಲ್ಲ ಚೆಂದಾಗೆ ನಾವು ಎಣ್ಣೆಗೆ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ರುಬ್ಬಿದ್ದು ಮಸಾಲೆ ಅದೆಲ್ಲ ಕೂಡ್ಕೊಳ್ಳಿ ಅಂತೇಳಿ. ಇವಾಗ ನೋಡ್ರಿ ಸ್ವಲ್ಪ ಹೊತ್ತು ನಾವು ಬಿಟ್ಟಿದ್ದೆ. ಈ ಥರ ಬಂತು ನೋಡ್ರಿ ಎಲ್ಲ ಮಸಾಲೆ. ಇವಾಗ ಮುಂದೇನೈತಿ, ನಾವು ಟಮಾಟಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತಂದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ. ಟಮಾಟಿ ನಾವು ಹಸಿದು ರುಬ್ಬಿರ್ತೀವಿ, ಹುರಿದಿರೋದೆಲ್ಲ ಇರಲ್ಲ. ಅದಕ್ಕಾಗಿ ಹಸಿ ಟಮಾಟಿನ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಇದ್ರಾಗ ನಾವು ಚೆಂದಾಗಿ ಅದನ್ನೇ ಎಣ್ಣೆಗೆ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ ಚೆಂದಾಗಿ ಕೈ ಆಡಿಸ್ಕೊತ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಅದನ್ನು ಉಪ್ಪು ಖಾರ ಎತ್ತಕ್ಕೂ ಟಮಾಟಿಗೆಲ್ಲ ಹಿಡಿತೈತಿ. ಹಾಗಾಗಿ ಚೆಂದಾಗಿ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಅದು ಮಿಕ್ಸ್ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗ್ಲಕ್ಕತ್ತು ನಿಮಗೆ ಕಾಣಿಸ್ತೈತಿ ನೋಡ್ರಿ. ಇವಾಗ ಭಾರಿ ಟೇಸ್ಟಿಯಾಗಿರುತ್ತೆ ರೀ, ತುಂಬ ಸ್ಪೈಸಿಯಾಗಿರುತ್ತೆ ನೋಡ್ರಿ. ಇವಾಗ ಮುಂದೆ ಸ್ವಲ್ಪ ನೀರು ಹಾಕ್ಕೋತೀವಿ. ನಾವು ಏನು ಟಮಾಟಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ ರೀ. ಒಂದು ಗ್ರೇವಿ ಥರ ಆದ್ರೆ ಸಾಕಿದ್ದು, ನೀರೇನು ಜಾಸ್ತಿ ಬೇಡ. ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇವಾಗ ಕುದಿಲಾಕ್ ಬಿಡ್ರಿ ಅದನ್ನು ಸ್ವಲ್ಪ ಹೊತ್ತು. ಕುದ್ಮೇಲೆ ನಾವು ಏನು ಬಂದ್ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಗ್ನ, ಅದನ್ನು ತಂದು ಇದಕ್ಕೆ ಹಾಕಿಬಿಟ್ರೆ ರೆಡಿ ಆಗಿತ್ತು ನೋಡ್ರಿ. ಈಗ ಹಾಕಿ ಸ್ವಲ್ಪ ಹೊತ್ತು ನಾವು ಅದನ್ನು ಬಿಡಬೇಕಾಗುತ್ತೆ. ಸ್ವಲ್ಪ ಒಂದು 2 ನಿಮಿಷ ಬೇಡ, 1 ನಿಮಿಷ ಬಿಟ್ಟರೆ ಸಾಕ್ರಿ. ಅದೆಲ್ಲ ಸ್ವಲ್ಪ ಮಸಾಲೆ ಹಿಡ್ದಂಗೆ ಆಗುತ್ತಲ್ಲ, ಆವಾಗ ಅದನ್ನು ಒಂದೊಂದಾಗೆ ನಾವು ತಿರುವಿ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಮುಚ್ಚಿಬಿಟ್ಟು ಆಮೇಲೆ ತಿರುವಿ ಹಾಕ್ಕೊಂಬಿಡೋಣ್ರಿ. ಈಗ ನೋಡಿ ನಾ ಎಲ್ಲನೂ ತಿರುಗಿಸ್ಲಾಕತ್ತೀನಿ. ಈ ಥರ ಕೆಳಗೆಲ್ಲ ಮಸಾಲೆ ಹಿಡ್ಕೊಂಡಿರ್ತದೆ. ಆಮೇಲೆ ಇದನ್ನು ಉಲ್ಟಾ ತಿರುಗಿಸಿ ಹಾಕ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ ನೋಡ್ರಿ. ಇಷ್ಟು ತುಂಬ ಟೇಸ್ಟ್ ಆಗಿರುತ್ತೆ, ಮಸ್ತಾಗಿರುತ್ತೆ. ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ಜಲ್ದಿ ಮಾಡ್ಕೋಬೋದು, ಲೇಟ್ ಆಗಂಗಿಲ್ಲ. ಲಾಸ್ಟಲ್ಲಿ 1 ನಿಂಬೆಹಣ್ಣು ಹಿಂಡಿಬಿಟ್ರೆ ಪೂರ್ತಿಯಾಗಿ ರೆಡಿಯಾಗಿ ಹೋಯ್ತು ನೋಡ್ರಿ. ಹುಳಿ ಹಿಂಡಿಬಿಟ್ರೆ ಮುಗೀತು, ಮತ್ತೇನಿಲ್ಲ. ಸ್ವಲ್ಪ ಮುಚ್ಚಿಬಿಡೋಣ್ರಿ ನಾವು. ಈಗ ನೋಡ್ರಿ ಮುಚ್ಚಿಬಿಟ್ಟಿದ್ದೆ ನಾನು. ಮುಚ್ಚಿಬಿಟ್ಟಿದ್ದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲಿ ನೀರಿಲ್ಲ, ನೀರು ಹಾಕಿದ್ದು ಕೂಡ ಎಲ್ಲ ಇದನ್ನಾಗಿ ಹೋಗಿತ್ತು, ಡ್ರೈ ಆಗಿ ಹೋಗಿತ್ತು. ಇವಾಗ ನೋಡ್ರಿ ಎಣ್ಣೆ ಬಿಟ್ಕೊಂಡೈತಿ ಎಲ್ಲನೂ ಚೆಂದಾಗಿ ಎಲ್ಲ ಕುದ್ದೈತಿ ಮಾಡೈತಿ. ಇವಾಗ ಏನಿಲ್ಲ ನೋಡ್ರಿ, ಟೇಸ್ಟ್ ಮಾಡೋದು ಒಂದೇ ಐತಿ. ಇವಾಗ ನೋಡ್ರಿ ಇನ್ನೊಂದು ಸರಿ ನಿಮಗೆ ತೆಗೆದು ತೋರಿಸ್ತೀನಿ ನಾನು. ನೋಡ್ರಿ ಯಾವ ಥರ ಬಂದೈತೆ ನೋಡ್ರಿ, ಮಸ್ತಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಇಷ್ಟ ಆಗಿತ್ತಂದ್ರೆ ಒಂದು ಸರಿ ಟ್ರೈ ಮಾಡಿರಿ.
ಹಾಗೆ ಇದಕ್ಕೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಿ.